ನೀನ್ ಬುದ್ಧಿ ಹೇಳಿದಮ್ಮ. ನೀನು ಏನ್ ಬುದ್ಧಿ ಹೇಳ್ದೆ? ನನಗ್ ಬುದ್ಧಿ ಹೇಳೋ ಅಷ್ಟು ನಿನಗ್ ಬುದ್ಧಿ ಇದೆಯಮ್ಮ? ಹಾ, ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ಯಾ ಇಲ್ಲಿಗೆ? ನಾನೇನ್ ಪ್ಲಾನ್ ಮಾಡ್ತೀನಮ್ಮ? ಅದನ್ನ ನೀನೇ ಹೇಳ್ಬೇಕು. ತಪ್ಪು ನೀವ್ ಮಾಡಿ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಡ್ಕೊಂಡ್ರಿ. ನಾನವತ್ತು ಕೇಳಿದಾಗ ಮಾವ ಏನ್ ಹೇಳಿದ್ರು ಅತ್ತೆ? ಬರೀ ಸುಳ್ಳು. ಅಲ್ಲ, ಈ ತರ ಮನೆ ಹೊಡೆಯುವಂತ ಕೆಲಸ ಯಾಕೆ ಮಾಡಿದ್ರಿ ನೀವು? ಅಲ್ಲ ಅಳಿ ಅಂದ್ರೆ ನೀವು ಕೂಡ ಹೀಗೆ ಮಾತಾಡೋದ? ಯಾರಾದ್ರೂ ಹಾಗೆ ಮಾತಾಡೋದಮ್ಮ. ಬರೀ ಸುಳ್ಳು. ಏನ್ ಸಿಕ್ತು ನಿಮ್ಗೆ ಅದ್ರಿಂದ? ನೀವ್ ಇಲ್ಲಿಗೆ ಬಂದಾಗ್ಲೆಲ್ಲ ಖುಷಿಯಾಗಿ ನಗ್ನಂತ ನಿಮ್ ಜೊತೆ ಮಾತಾಡ್ತಿದ್ದೆ. ಇನ್ಮೇಲೆ ಅದು ಇರಲ್ಲ ನೋಡು. ಅಮ್ಮನಾಗಿ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಬಂದಾಗ ಬಾ, ಯಾವಾಗ್ಲೂ ಬರಕ್ ಹೋಗ್ಬೇಡ. ಹಾ, ಆಮೇಲೆ ನಿನ್ ಜುವೆಲ್ಸ್ ಬೇಕಿದ್ರೆ ಅದನ್ನ ತಗೊಂಡು ಹೊರಟೋಗ್. ಅಯ್ಯೋ ಶ್ರುತಿ, ಅಮ್ಮ ಹತ್ರ ಹಾಗೆಲ್ಲ ಜಗಳ ಮಾಡ್ಕೋಬಾರ್ದಮ್ಮ. ಅಲ್ಲ, ನೀನ್ ಜಗಳ ಆಡೋದ್ರಲ್ಲಿ ಅರ್ಥ ಇದೆ, ಆದ್ರೂ ಇಲ್ಲ ಅತ್ತೆ, ಮಕ್ಳು ಸಂಸಾರ ಹಾಳಾಗ್ತಿದ್ರೆ ಅದನ್ನ ಸರಿ ಮಾಡೋರು ಹೆತ್ತೋರು, ಇನ್ನ ಹಾಳ್ ಮಾಡೋರಲ್ಲ. ಸರಿಯಾದ ಮರ್ಯಾದೆನೆ ಕೊಡ್ತಿದ್ಯಾ ಕಣೆ. ಮಗ್ಳನ್ನ ನೋಡಕ್ ಬಂದ್ರೆ ಹೇಗ ಅವಮಾನ ಮಾಡೋದು? ಹೆತ್ತೋರ್ ಮೇಲೆ ಗೌರವ ಬರೋದು ದೊಡ್ಡಸ್ತಿಕೆಯಿಂದ ಅಲ್ಲ, ದೊಡ್ಡತನದಿಂದ. ನಿಮ್ಮ ಹತ್ರ ಇರೋದು ಸದ್ಯಕ್ಕೆ ದೊಡ್ಡಸ್ತಿಕೆ ಅಷ್ಟೇ. ದೊಡ್ಡತನ ಬರ್ಲಿ, ಆಮೇಲೆ ನಾನೇ ಬಂದು ನಿಮ್ಮನ್ನ ಮಾತಾಡಿಸ್ತೀನಿ. ಬರ್ತೀನಿ. ಹೂವಮ್ಮ. ಹೂವಮ್ಮನ? ಅದು ಏನಿಲ್ಲ ಕಣೋ, ನನ್ನ ಮನ್ಸು ಹೂವಿನ ತರ ಇದೆ ಅಂತ ಹೇಳ್ತಾ ಇದಾರೆ. ರವಿ ಬಾ. ಅತ್ತೆ, ನಿಮ್ಮನ್ನ ನಮ್ಮಮ್ಮ ಹೂವಮ್ಮ ಅಂತ ಯಾಕೆ ಕರೆದಿದ್ದು ಅಂತ ನನಗೆ ಗೊತ್ತು. ನೀವು ಆಕ್ಚುಲಿ ಹೂವನ್ನ ಅಳಿಬೇಕಾದ್ರೆ ನಾವು ಬಂದು ನೋಡಿದ್ವಿ. ಕಾಮಿಡಿ ಅಲ್ಲ ಅತ್ತೆ, ನಿಜವಾಗ್ಲೂ ನೀವು ಕರೆಕ್ಟಾಗಿ ಅಳಿದ್ರಿ. ಬೆಟರ್, ನೀವು ಮೀನಾ ಅವ್ರಿಗೆ ಹೆಲ್ಪ್ ಮಾಡಿ. ಅವ್ರ ವ್ಯಾಪಾರನೂ ಇಂಪ್ರೂವ್ ಆಗುತ್ತೆ ಅಂಡ್ ನಿಮ್ಗೆ ಎಕ್ಸರ್ಸೈಸ್ ಕೂಡ ಆಗುತ್ತೆ. ಮನೇಲಿ ಸುಮ್ಮನೆ ಕೂತು ಮಲ್ಗಿ ಇದ್ರೆ ಸುಮ್ಮನೆ ನಿಮ್ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಏನಂತೀಯ ರವಿ? ಕರೆಕ್ಟ್ ಶ್ರುತಿ, ನಥಿಂಗ್ ರಾಂಗ್. ಮಾಡ್ಬೋದಮ್ಮ? ಬೆಟರ್ ಅತ್ತೆ, ನೀವು ಆ ಕೆಲಸ ಮಾಡಿ. ಬಾ ರವಿ. ಆಸೆ ಆಸೆ ಆಸೆ